ಪಕ್ಷೇತರಾಗಿ ಸ್ಪರ್ಧೆ ಮಾಡಬೇಕು ಅಂತ ಬೆಂಬಲಿಗರು ಕೇಳ್ತಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪನವರು ಹೇಳಿಕೆ ಕೊಡ್ತಿದ್ದಾರೆ. ಅವರ ಮಗನ ರಾಜಕೀಯ ಭವಿಷ್ಯದ ಕುರಿತು ನನಗೆ ಅನ್ಯಾಯ ಆಗಿದೆ ಅಂತ ಬೆಂಬಲಿಗರು ಹೇಳ್ತಿದ್ದಾರೆ. ನನಗೇನು ಅನ್ಯಾಯ ಆಗಿದೆ ಅಂತ ಚರ್ಚೆ ಮಾಡ್ತೀನಿ. ನಾನು ಬಿಜೆಪಿಯ ಬಲಿಪಶು ಅಂತ ಅಂದ್ಕೊಂಡಿಲ್ಲ. ಬೆಂಬಲಿಗರು ವರಿಷ್ಠರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀನಿ. ಈಗ ಕುತೂಹಲ ಇದೆ, ಅದೇ ರೀತಿ ಮುಂದುವರಿಲಿ. ಇದು ಕೇವಲ ನನ್ನ ರಾಜಕೀಯ ಭವಿಷ್ಯ ಮಾತ್ರ ಅಲ್ಲ, ಇಲ್ಲಿ ಪಕ್ಷದ ಭವಿಷ್ಯವೂ ಕೂಡ ಬಹಳ ಮುಖ್ಯ ಅಂದರು ಮಾಜಿ ಸಚಿವರು. ಅವರೇನು ಮಾತಾಡಿದ್ರು ಬನ್ನಿ ತೋರಿಸ್ತೀನಿ. ನನ್ನ ಬೆಂಬಲಿಗರು ನಿಜಕ್ಕೂ ನನಗೆ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಇದನ್ನು ಹೇಳ್ತಾ ಇದ್ದಾರೆ. ಇದರಾಗೆ ಅನುಮಾನ ಇಲ್ಲ. ಬಹಳ ಒತ್ತಾಯ ಮಾಡಿ ನಾಳೆ ನಾಡಿದ್ದು ಶುಕ್ರವಾರ ಒಂದು ಸಭೆನೂ ಸೇರಿಸ್ತಾ ಇದ್ದಾರೆ ಬಣಜಾರ್ ಕಲ್ಯಾಣ ಮಂದಿರದಲ್ಲಿ ಸಂಜೆ 5 ಗಂಟೆಗೆ. ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ. ಎಲ್ಲರ ಅಭಿಪ್ರಾಯನೂ ಕೇಳ್ತೀನಿ. ಏನು ತೀರ್ಮಾನ ತಗೋಬೇಕು ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ಅದು ಬಲಿಪಶು ನಾನು ಅಂತ ನಾನೇ ಅನ್ಕೊಂಡಿಲ್ಲ. ನೀವ್ಯಾಕೆ ಅನ್ಕೋತೀರಿ? ನೀವು ಅನ್ಕೊಂಡಿರಿ ತಪ್ಪು. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ನಾಯಕರು ಚುನಾವಣೆಗೆ ಸ್ಪರ್ಧೆ ಮಾಡೋಂಥ ರಾಜಕಾರಣ ಮಾಡಬೇಡಿ ಅಂತ ಅವ್ರು ಹೇಳಿದಾಗ ನಾನು ಒಪ್ಕೊಂಡಿದ್ದಕ್ಕೋಸ್ಕರ ಒಬ್ಬ ಡಿಸಿಪ್ಲಿನ್ ಸೋಲ್ಜರ್ ಅಂತ ನರೇಂದ್ರ ಮೋದಿನೇ ನನ್ನ ಪ್ರಧಾನಮಂತ್ರಿಯವರು ನಂಗೆ ಫೋನ್ ಮಾಡೋದು. ಇದು ನನ್ನ ಪಕ್ಷ ನಾನು ಕಲ್ಸ್ಕೊಟ್ಟಿರೋದು. ಅದ್ರಾಗೆ ಅನುಮಾನ ಇಲ್ಲ. ಪಕ್ಷೇತರಾಗಿ ಸ್ಪರ್ಧೆ ಮಾಡಬೇಕು ಅಂತ ಬೆಂಬಲಿಗರು ಕೇಳ್ತಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪನವರು ಹೇಳಿಕೆ ಕೊಡ್ತಿದ್ದಾರೆ. ಅವರ ಮಗನ ರಾಜಕೀಯ ಭವಿಷ್ಯದ ಕುರಿತು ನನಗೆ ಅನ್ಯಾಯ ಆಗಿದೆ ಅಂತ ಬೆಂಬಲಿಗರು ಹೇಳ್ತಿದ್ದಾರೆ. ನನಗೇನು ಅನ್ಯಾಯ ಆಗಿದೆ ಅಂತ ಚರ್ಚೆ ಮಾಡ್ತೀನಿ. ನಾನು ಬಿಜೆಪಿಯ ಬಲಿಪಶು ಅಂತ ಅಂದ್ಕೊಂಡಿಲ್ಲ. ಬೆಂಬಲಿಗರು ವರಿಷ್ಠರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀನಿ. ಈಗ ಕುತೂಹಲ ಇದೆ, ಅದೇ ರೀತಿ ಮುಂದುವರಿಲಿ. ಇದು ಕೇವಲ ನನ್ನ ರಾಜಕೀಯ ಭವಿಷ್ಯ ಮಾತ್ರ ಅಲ್ಲ, ಇಲ್ಲಿ ಪಕ್ಷದ ಭವಿಷ್ಯವೂ ಕೂಡ ಬಹಳ ಮುಖ್ಯ ಅಂದರು ಮಾಜಿ ಸಚಿವರು. ಅವರೇನು ಮಾತಾಡಿದ್ರು ಬನ್ನಿ ತೋರಿಸ್ತೀನಿ. ನನ್ನ ಬೆಂಬಲಿಗರು ನಿಜಕ್ಕೂ ನನಗೆ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಇದನ್ನು ಹೇಳ್ತಾ ಇದ್ದಾರೆ. ಇದರಾಗೆ ಅನುಮಾನ ಇಲ್ಲ. ಬಹಳ ಒತ್ತಾಯ ಮಾಡಿ ನಾಳೆ ನಾಡಿದ್ದು ಶುಕ್ರವಾರ ಒಂದು ಸಭೆನೂ ಸೇರಿಸ್ತಾ ಇದ್ದಾರೆ ಬಣಜಾರ್ ಕಲ್ಯಾಣ ಮಂದಿರದಲ್ಲಿ ಸಂಜೆ 5 ಗಂಟೆಗೆ. ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ. ಎಲ್ಲರ ಅಭಿಪ್ರಾಯನೂ ಕೇಳ್ತೀನಿ. ಏನು ತೀರ್ಮಾನ ತಗೋಬೇಕು ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ಅದು ಬಲಿಪಶು ನಾನು ಅಂತ ನಾನೇ ಅನ್ಕೊಂಡಿಲ್ಲ. ನೀವ್ಯಾಕೆ ಅನ್ಕೋತೀರಿ? ನೀವು ಅನ್ಕೊಂಡಿರಿ ತಪ್ಪು. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ನಾಯಕರು ಚುನಾವಣೆಗೆ ಸ್ಪರ್ಧೆ ಮಾಡೋಂಥ ರಾಜಕಾರಣ ಮಾಡಬೇಡಿ ಅಂತ ಅವ್ರು ಹೇಳಿದಾಗ ನಾನು ಒಪ್ಕೊಂಡಿದ್ದಕ್ಕೋಸ್ಕರ ಒಬ್ಬ ಡಿಸಿಪ್ಲಿನ್ ಸೋಲ್ಜರ್ ಅಂತ ನರೇಂದ್ರ ಮೋದಿನೇ ನನ್ನ ಪ್ರಧಾನಮಂತ್ರಿಯವರು ನಂಗೆ ಫೋನ್ ಮಾಡೋದು. ಇದು ನನ್ನ ಪಕ್ಷ ನಾನು ಕಲ್ಸ್ಕೊಟ್ಟಿರೋದು. ಅದ್ರಾಗೆ ಅನುಮಾನ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.